ರಾಮ ಮಂದಿರದಲ್ಲಿ ಈಗ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಮೇಲೆ ಎಲ್ಲಿಂದಲೂ ಎಲ್ಲ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತಾದಿಗಳು ಅತ್ತ ಧಾವಿಸ್ತಾ ಇದ್ದಾರೆ. ಮಂದಿರ ಬಲು ಸುಂದರವಾಗಿದೆ, ಮನಮೋಹಕವಾಗಿದೆ, ಭಕ್ತಿಪೂರ್ವಕವಾದಂತಹ ದೃಶ್ಯ ಅಲ್ಲಿ ಕಂಡು ಬರ್ತಾ ಇದೆ. ರಾಮಲಲ್ಲಾನ ದರ್ಶನ ಪಡೆಯೋದಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದ್ದು, ಹೊರೆಯುವ ಚಳಿಯಲ್ಲಿ ಆ ಚಳಿಯಲ್ಲೂ ಕೂಡ ರಾಮನ ನೋಡುವ ತವಕ ಮಾತ್ರ ಕಡಿಮೆಯಾಗಿಲ್ಲ. ಬೆಳಗಿನಿಂದಲೇ ನುಗ್ಗಲು ಬೆಳಗಿನ ಜಾವ 3 ಗಂಟೆಯಿಂದಲೂ ಕೂಡ ಭಕ್ತಗಣ ಕಾಯ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಆದರೆ ಬೆಳಗಿನ ಜಾವ 3 ಗಂಟೆಗೆಲ್ಲ ಭಕ್ತರು ರಾಮಲಲ್ಲಾನ ದರ್ಶನ ಪಡೆಯೋದಕ್ಕೆ ಅಂತ ಆಗಮಿಸಿದ್ರು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗಲೂ ಕೂಡ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತ ಸಮೂಹ ನೆರೆದಿದೆ ಅನ್ನೋದನ್ನು. 11 ಗಂಟೆ ಆಗ್ತಾ ಇದೆ. 11 ಗಂಟೆಯ ಹೊತ್ತಿಗೂ ಕೂಡ ಭಕ್ತ ಸಾಗರ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥದ್ದು. ಮೊದಲ ದಿನವೇ ಅಯೋಧ್ಯೆಯಲ್ಲಿ ನಿಜಕ್ಕೂ ಭಕ್ತ ಸುನಾಮಿ. 500 ವರ್ಷಗಳಿಂದ ಕಾಯ್ತಾ ಇದ್ರು. ರಾಮನಿಗೊಂದು ಮಂದಿರ ಬೇಕು, ಜನ್ಮಭೂಮಿಯಲ್ಲಿ ಮಂದಿರ ಸ್ಥಾಪನೆಯಾಗಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಈ ಕ್ಷಣಕ್ಕಾಗಿ ಕಾತ್ರದಿಂದ ಕಾಯ್ತಾ ಇದ್ದಂತಹ ಭಕ್ತಗಣ ಈಗ ಅವಕಾಶ ಸಿಕ್ಕಿದ್ದೇ ತಡ ಅಯೋಧ್ಯೆಯ ರಾಮ ಮಂದಿರದತ್ತ ಧಾವಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಓಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಅಷ್ಟು ಆತುರ, ಅಷ್ಟು ಕಾತುರ ಇದ್ದು ಕೊನೆಗೂ ರಾಮಲಲ್ಲಾಗೆ ಮಂದಿರ ಆಗಿದೆ, ವಿರಾಜಮಾನನಾಗಿದ್ದಾನೆ ಬಾಲರಾಮ ಎನ್ನುವಂತಹ ಖುಷಿ, ಸಂಭ್ರಮದಲ್ಲೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಅಯೋಧ್ಯೆಯತ್ತ ಧಾವಿಸ್ತಾ ಇದ್ದಾರೆ. ಕಿಕ್ಕಿರಿದು ಸೇರಿದೆ ಭಕ್ತಗಣ. ಹರಸಾಹಸ ಪಡ್ತಾ ಇದ್ದಾರೆ ಪೊಲೀಸರು ಅವರನ್ನ ನಿಯಂತ್ರಿಸೋದಕ್ಕೆ. ಯಾಕಂದ್ರೆ ದರ್ಶನಕ್ಕೆ ಅವಕಾಶ ಕೊಡಬೇಕು ಅಂತಂದ್ರು ಎಲ್ಲರೂ ಒಂದೇ ಸಲಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬರೀ ಭಕ್ತ ಸಾಗರ ಕಂಡು ಬರ್ತಾ ಇದೆ. ಈ ದಿನಕ್ಕಾಗಿ ಶತಶತಮಾನಗಳಿಂದ ಕಾದು ಕುಳಿತಿದ್ರು ರಾಮ ಭಕ್ತರು. ಎಷ್ಟೋ ತಲೆಮಾರು ರಾಮನಿಗಾಗಿ ಮಂದಿರ ಆಗಲಿ ಎನ್ನುವ ಆಶಯವನ್ನು ಇಟ್ಟುಕೊಂಡೇ ಹೋಗಿದ್ದಾಗಿದೆ. ಈಗ ನಮಗೆ ಭಾಗ್ಯ ಸಿಕ್ಕಿದೆ ಎನ್ನುವಂತಹ ಭಾವ ಭಕ್ತರಲ್ಲಿ. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮೊದಲ ದಿನವೇ ರಾಮ ಮಂದಿರದತ್ತ ಧಾವಿಸ್ತಾ ಇದ್ದಾರೆ. ನಿನ್ನೆ ಪ್ರಾಣ ಪ್ರತಿಷ್ಠಾಪನೆಯಾದದ್ದು. ನಿನ್ನೆ ಸಾರ್ವಜನಿಕರಿಗೆ ಭಕ್ತಗಣಕ್ಕೆ ಅವಕಾಶ ಇರಲಿಲ್ಲ, ಗಣ್ಯರಿಗೆ ಮಾತ್ರ ಅವಕಾಶ ಇದ್ದದ್ದು. ಇವತ್ತು ಸಿಕ್ಕ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಅಯೋಧ್ಯೆಯ. ನಮಸ್ಕಾರ. ನಾವು ರಾಮ ಮಂದಿರದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ಜನ ಹೆಂಗ್ ಬರ್ತಾ ಇದ್ದಾರೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ಎದುರುಗಡೆ ನಿಮಗೆ ರಾಮ ಮಂದಿರ ಕಾಣ್ತಾ ಇದೆ. ಅದರ ಕೆಳಭಾಗದಲ್ಲಿ ಸೆಕ್ಯೂರಿಟಿ ಚೆಕ್ ಮುಗಿಸಿ ಹೋಗ್ತಾ ಇರೋ ಭಕ್ತರ ಸಾಲು ನೀವು ನೋಡ್ತಾ ಇದ್ದೀರಾ. ಹಾಗೆ ಸ್ವಲ್ಪ ಹಿಂಭಾಗಕ್ಕೆ ಬರೋದಾದ್ರೆ ಸೆಕ್ಯೂರಿಟಿ ಪಾಯಿಂಟ್ ನಲ್ಲಿ ನಿಂತಿರೋ ಜನನ ನೀವು ನೋಡ್ತಾ ಇದ್ದೀರಾ. ಸೆಕ್ಯೂರಿಟಿ ಪಾಯಿಂಟ್ ನಲ್ಲಿ ಚೆಕ್ ಮಾಡಿ ಬಿಡ್ಲಾಗ್ತಾ ಇದೆ. ಆ ಜನನ ನೀವು ನೋಡ್ತಾ ಇದ್ದೀರಾ. ಹಾಗೆ ಕಾರಿಡಾರ್ ನಿಂದ ಜನ ಹೇಗೆ ಹರಿದು ಬರ್ತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಹರಿದು ಬರ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೆಕ್ಯೂರಿಟಿ ಚೆಕ್ಗೆ ಮುಂಚಿನ ಕ್ಯೂ ತೋರಿಸ್ತೀನಿ ನಿಮಗೆ. ಎಸ್, ಇದು ಕಾರಿಡಾರ್ನ ಮುಂಭಾಗ. ಫಸ್ಟ್ ಸ್ಟೇಜ್ ಆಫ್ ಚೆಕ್ ಆಗುತ್ತೆ. ಅದಾದ ನಂತರ ಒಳಗೆ ಬಿಡ್ತಾರೆ. ಕಾರಿಡಾರ್ನಿಂದ ಜನ ಹರಿದು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಬೆಳಗಿನ ಜಾವದಿಂದಲೂ ಎಲ್ಲಾ ಗೇಟ್ಗಳಲ್ಲಿ ಜನ ಕಾಯ್ತಾ ಇದ್ರು. ಆದ್ರೆ ಈಗ ದರ್ಶನಕ್ಕೆ 7 ಗಂಟೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಜನ ಗುಂಪು ಗುಂಪಾಗಿ ಬರ್ತಾ ಇದ್ದಾರೆ. ಮುಂದೆಗಡೆ ಕಾರಿಡಾರ್ ಇದೆ. ಕಾರಿಡಾರ್ನಿಂದ ಒಂದಷ್ಟು ದೂರ ನಡ್ಕೊಂಡು ಬರಬೇಕಾಗತ್ತೆ. ನಡ್ಕೊಂಡು ಬಂದು ಫಸ್ಟ್ ಪಾರ್ಟ್ ಆಫ್ ಸೆಕ್ಯೂರಿಟಿ ಚೆಕ್ ಇಲ್ಲಾಗತ್ತೆ. ಈ ಪಾಯಿಂಟ್ ನಲ್ಲಿ ಫಸ್ಟ್ ಪಾರ್ಟ್ ಆಫ್ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ಅದಾದ ಮೇಲೆ ನಿಧಾನಕ್ಕೆ ಹೀಗೆ ಬಿಡ್ತಾರೆ. ಈ ಭಾಗದಿಂದ ಇಲ್ಲಿ ನೋಡಿ, ಕ್ಯೂ ನಲ್ಲಿ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸೆಕೆಂಡ್ ಸೆಕ್ಯೂರಿಟಿ ಚೆಕ್ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಜನ ಅಲ್ಲಿಂದ ಸೆಕ್ಯೂರಿಟಿ ಚೆಕ್ ಆಗತ್ತೆ. ಫೈನಲ್ ಸೆಕ್ಯೂರಿಟಿ ಚೆಕ್ ಆಗಿ
ರಾಮ ಮಂದಿರದ ಕಡೆಗೆ ಜನ ಸಾಗ್ತಾರೆ. ಹಾಗೆ ಅಲ್ಲಿಂದ ಬಂದು ನಾನು ಆಗಲೇ ತೋರಿಸಿದ ಪಾಯಿಂಟ್ನಿಂದ ಅಲ್ಲಿಂದ ರಾಮ ಮಂದಿರಕ್ಕೆ ಎಂಟ್ರಿ ಆಗ್ತಾರೆ. ರಾಮ ಮಂದಿರದ ಪರ್ಕೋಟ ನೀವು ನೋಡ್ತಾ ಇದ್ದೀರಾ, ಅಂದ್ರೆ ಪ್ರಾಂಗಣ ನೀವು ನೋಡ್ತಾ ಇದ್ದೀರಾ. ಫಸ್ಟ್ ಗೋಪುರ ನೀವು ನೋಡ್ತಾ ಇರೋದು ಅದು ಪ್ರಾಂಗಣಕ್ಕೆ ಎಂಟ್ರಿ ಆಗೋ ಗೋಪುರ ಅದು. ಆ ಗೋಪುರದ ನಂತರ ಸಿಗೋದು ಭವ್ಯ ರಾಮ ಮಂದಿರ. ಲಕ್ಷಾಂತರ ಜನ ಅಯೋಧ್ಯೆಯ ಕಡೆ ಮುಖ ಮಾಡಿದ್ದಾರೆ. ಆದರೆ ಸಣ್ಣ ಅಯೋಧ್ಯೆ ಇಷ್ಟು ದೊಡ್ಡ ಜನಸಾಗರನ ತಡೆಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೆಕ್ಯೂರಿಟಿ ತುಂಬಾ ಟೈಟ್ ಇರೋದ್ರಿಂದ ಬಹಳಷ್ಟು ಜನ ಇನ್ನೊಂದ್ಸಲ ದರ್ಶನ ಮಾಡ್ತೀವಿ, ಮಧ್ಯಾಹ್ನ ಬರ್ತೀವಿ ಅಂತ ಅಲ್ಲಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವಕಾಶ ಇದ್ದವರು ಏನಾದ್ರಾಗ್ಲಿ ರಾಮಚಂದ್ರನ ದರ್ಶನ ಮಾಡ್ತೀವಿ, ರಾಮಲಲ್ಲಾನ ದರ್ಶನ ಮಾಡ್ತೀವಿ ಅಂತ ನುಗ್ಗಿಕೊಂಡು ಹೋಗ್ತಾ ಇದ್ದಾರೆ. 1-2 ಗಂಟೆಯೊಳಗೆ, ಅಂದ್ರೆ ಬೆಳಗ್ಗೆ ಬಂದವರಿಗೆ 1 ಗಂಟೆಯೊಳಗೆ ದರ್ಶನ ಆಗ್ತಾ ಇತ್ತು. ಆದ್ರೆ ಈಗ ಒಂದು ಸ್ವಲ್ಪ ಸಮಯ ಜಾಸ್ತಿ ಆಗ್ತಾ ಇದೆ. ಆದ್ರೆ ದರ್ಶನ ಪಡೆಯೋದಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಅಂಡ್ ಅಫ್ಕೋರ್ಸ್ ಕಾಶಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಯಾರ್ಯಾರು ಉಳಿದಿದ್ದಾರೋ ಅವರೆಲ್ಲರೂ ಕೂಡ ಈಗ ಅಯೋಧ್ಯೆ ಕಡೆ ಮುಖ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಭಾವನಾ ನಾಗಯ್ಯ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅಯೋಧ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.